ನಮಸ್ಕಾರ ಫ್ರೆಂಡ್ಸ್. ಇವತ್ತ ನಾವು SMK ಹೆಲ್ಮೆಟ್ನ ಅನ್ಬಾಕ್ಸ್ ಮಾಡಮ್ಮ. ಇದಕ್ಕೆ ಲೈಕ್ ಅರೌಂಡ್ 5,000 ರೂಪಾಯಿ ಮಟ್ಟ ಕೊಟ್ಟಿನಿ ನಾನು. ಮನ್ಯಾಗ ರೊಕ್ಕ ಕೇಳಿದ್ರೆ ಮಚ್ಚಿ ಇಟ್ಟರು ಏನು ಮಾಡೋಕ್ಕಾಗಲ್ಲ, ಕೆಲವೊಮ್ಮೆ ಇಟ್ಸ್ಕೋಬೇಕಾಗತ್ತ, ಕಾಮನ್ ಅದು ನಮ್ಮ ಕಡೆ ಎಲ್ಲ. ಇದು ನಮ್ಗೆ ಲೈಕ್ ಎಸ್ ಎಮ್ ಕೆ ಹೆಲ್ಮೆಟ್ಸ್ ಅಂದ್ರೆ ಸಿದ್ಧಾರ್ಥ ಮಧು ಕರ್ಣನ್ ಅಂತ ಫುಲ್ ಹೆಸರು. ನಾ ಸರ್ಚ್ ಮಾಡಿ ನೋಡೀನಿ. ಮತ್ತು ನನ್ನ ಹೆಲ್ಮೆಟ್ ಹೆಸರು SMK ಅಗ್ನಾರ್ ಅಂತ. ಅಗ್ನಾರ್ ಕ್ಲಿಯರ್ ವಿಷನ್ ಏನು ಹಾಕೋರೆ. ಮತ್ತು ಲೈಕ್ ಇದು ಮ್ಯಾಟ್ 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 ಬ್ಲ್ಯಾಕ್ ಬರುತ್ತೆ, ಮ್ಯಾಟ್ ಫಿನಿಶ್ ಬರುತ್ತೆ. ನಾನು ಗ್ಲೋಸಿ ಬ್ಲ್ಯಾಕ್ ನೋಡಿದೆ, ನನ್ನ ಗಾಡಿಗೆ ಕರೆಕ್ಟ್ ಸೂಟ್ ಆಗುತ್ತೆ ಅಂತಂದು. ಅರೆ ಗ್ಲೋಸಿ ಬ್ಲ್ಯಾಕ್ ಸಿಗ್ಲಿಲ್ಲ ನಂಗೆ. ಆಮ್ಯಾಗ ಇದ್ರದ್ದು ಕೋಡು MA200 ಅಂತ. ಮತ್ತು ಇದು ನಿಂಗೆ 5,600 ಬೀಳುತ್ತಾ ಅಂತಂತಾರ. 5,000 ರೂಪಾಯಿ ಬಾರ್ಗಿನ್ ಮಾಡ್ಬೇಕು ಒಂದ್ಸಲ. ಹಂಗೆ ಎಷ್ಟು ಬೀಳುತ್ತಾ ಕೋಡು ನೋಡಿದ್ರೆ 5,000 ರೂಪಾಯಿ ಮಾಡಕ್ಕೆ ಕೊಡ್ತಾರೆ. ಮತ್ತು ಇದನ್ನು ಅನ್ಬಾಕ್ಸಿಂಗ್ ಮಾಡಮ್ಮ. ಮತ್ತು ಕೆಲವೊಬ್ರು ಹೇಳ್ಬೋದು ಎಕ್ಸಾರ್ ಇದಕ್ಕಿಂತ ಬೆಟರ್ ಅಂತಂದು. ಹೌದು, ಇಲ್ಲ ಅನ್ನಂಗಿಲ್ಲ. ಎಕ್ಸಾರು ಮತ್ತು SMK ಸೇಮು, ಹಂಗೇನಿಲ್ಲ. ಆದರೆ ಎಕ್ಸಾರಲ್ಲಿ ಎಕ್ಸ್ಟ್ರಾ ಕುಷನ್ಸ್ ಬರುತ್ತೆ. ಆ ಟೈಮಿಗೆ ಏನಾಗುತ್ತೆ, ಈಗ ಹಾಕೊಂಡಾಗ ಕರೆಕ್ಟಾಗಿ ಕಂಫರ್ಟೇಬಲ್ ಆಗಲ್ಲ. ಸ್ಪೆಕ್ಟ್ ಹಾಕೊಳಕ್ಕೆ ಒಂದೊಂದು ಎಕ್ಸಾದಾಗ ಇದಾಗಂಗಿಲ್ಲ. ಆ ಟೈಮಿಗೆ ನೀವು ಒಂದು ಸ್ವಲ್ಪ ಎಕ್ಸೆಲ್ ಹಂಗೆ ತೊಗೋಬೇಕಾಗತ್ತೆ. ಆ ಕುಷನ್ ಏನಾಗ್ಬಿಡುತ್ತೆ, ಕೆಲವು ಯೂಸ್ ಮಾಡಿ ಲೂಸ್ ಆಗ್ಬಿಡುತ್ತೆ. ಹಾಗಾಗಿ ಇದಾಗ್ಬೋದು, ಅನ್ಕಂಫರ್ಟೇಬಲ್ಸ್ ಆಗ್ಬೋದು ಎಕ್ಸಾರಲ್ಲಿ. ಅದಕ್ಕೆ ನಾನು SMK ಚೂಸ್ ಮಾಡಿದೆ. ಇಟ್ ಹ್ಯಾಸ್ ಸಮ್ ನೈಸ್, ಏನಾದ್ರೂ ಗೊತ್ತಿಲ್ಲ ನಮ್ಗೆ ಅಷ್ಟು ಇಂಗ್ಲೀಷ್. ಮತ್ತು SMK ಹೆಲ್ಮೆಟ್ಸ್ ಅಂತ ಕ್ಲೋತ್ ಮೆಟೀರಿಯಲ್ ತುಂಬ ಚೆನ್ನಾಗೈತಿ. ಲೈಕ್ ನೀವೆಲ್ಲರ ಮಳೆಗಾಲದಾಗ ಏನಾರ ಹೋದ್ರೆ ಬ್ಯಾಗ್ದಾಗ ವಾಟರ್ ಪ್ರೂಫ್ ಇರ್ಲಿಕ್ಕೆ ಅಂದರೂ ಎಲ್ಲ ಹಾಕೊಂಡು ಹೋಗ್ಬೋದು. ಲೈಕ್ ಫೋನ್ಗಿಂತ ಏನಾರ ಡಾಕ್ಯುಮೆಂಟ್ಸ್ ಇದ್ರೆ ಇಟ್ ಈಸ್ ಬೆಟರ್. ಹೆಲ್ಮೆಟ್ ತೊಗೊಂಡ್ರೆ ಇದೊಂದು ಬರುತ್ತೆ. ಕೆಲವೊಬ್ರು ಕೇಳ್ಬೋದು, ಒಂದೊಂದು ಹೆಲ್ಮೆಟಿಗೆ 5,000 ರೂಪಾಯಿ ಕೊಟ್ಟು ಯಾಕೆ ತೊಗೋಬೇಕು, ಅದ್ರಾಗ ಏನು ಅಂತಪರಿ ಏನಿರುತ್ತಾ ಅಂತಂದು. ನೀವು ಕಾಮನ್ ಆಗಿ ಹೆಲ್ಮೆಟ್ ತೊಗೋಬೋದು. ಅವಾಗೆಲ್ಲ ಲೈಕ್ ನೀ ಇಂಡಿಯಾದಾಗ ಏನು ಹೆಲ್ಮೆಟ್ ತೊಗೊಂಡ್ರಂದ್ರೆ ಕಾಮನ್ ಆಗಿ ISI ಮಾರ್ಕ್ ಇರುತ್ತಾ, ಅಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಅಂತ. ಲೈಕ್ ಅದು ಎಲ್ಲ ಕಾಮನ್ ಆಗಿ ಇದ್ದೇ ಇರುತ್ತಾ. ಆದರೂ ಎಲ್ಲ ಹೆಲ್ಮೆಟ್ಗೆ ಈ ಥರ ಇದು ಸೇಮ್ ಅಲ್ಲ, ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ನಿಮ್ಗೆ ಹೆಡ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತಾ. ನೀವು 5,000 ರೂಪಾಯಿ ಇಲ್ಲಿ ಖರ್ಚು ಮಾಡಿಕ ಮುಂದೆ ನಿಮ್ದು 5 ಲಕ್ಷ 6 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕಾಗತ್ತಾ. ಒಂದು ಹೆಡ್ ಇಂಜುರಿ ಏನಾರ ಆದ್ರೆ, ಲೈಕ್ ಬ್ರೈನಿಗೆ ಏನು ಹೊಡೆದು ಬಿತ್ತಪ್ಪ ಅಂದ್ರೆ ಜಾಸ್ತಿ ಕೇಳಿರ್ಬೋದು ನೀವು. ಜಸ್ಟ್ ಇಷ್ಟು ಬಿದ್ದರೂ ಇಂಜುರಿ ಆಗಿರ್ತಾವೆ. ಅದಕ್ಕೆ ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಇಂದನೂ ಆಗ್ಬೋದು, ನಿಮ್ಮ ಮಿಸ್ಟೇಕ್ ಆಗ್ಬೋದು, ಮುಂದೆ ಗಾಡಿ ಒಂದು ಬರೋದು ಒಂದು ಮಿಸ್ಟೇಕ್ ಆಗ್ಬೋದು, ಹೇಳಕ್ ಬರಂಗಿಲ್ಲ. ಆ ಟೈಮಿಗೆ ನಿಮಗೆ ಹೆಲ್ಮೆಟ್ ಈಸ್ ಸೋ ನೀಡೆಡ್. ಮತ್ತು ನೀವು ಕಾಮನ್ ಆಗಿ ಇಂಡಿಯಾದಾಗ ತೊಗೊಂಡ್ರಷ್ಟು ISI ಅಂತಂದು ಬರ್ತಾ. ಮತ್ತು ಲೈಕ್ ಇದು ಇಂಡಿಯನ್ ಬ್ರ್ಯಾಂಡೇ SMK. ಆದರೂ ಲೈಕ್ ನೀವು ಕಾಮನ್ ಆಗಿ ಹೆಲ್ಮೆಟ್ ತೊಗೊಂಡ್ಬಿಟ್ರೆ ISI ಅಷ್ಟೇ ಮಾರ್ಕ್ ಬರ್ತದೆ. ಈ ಥರ ನೀವು ಬ್ರ್ಯಾಂಡೆಡ್ ಪ್ರಿಫರ್ ಮಾಡಿದ್ರೆ ಎಕ್ಸಾರ್, SMK, KYT ಇದರ ಹೆಲ್ಮೆಟ್ ಏನಾರ ಪ್ರಿಫರ್ ಮಾಡಿದ್ರೆ ನಿಮಗೆ SMK ವಿತ್ .ECE ಬರುತ್ತೆ. ಇವೆರಡು ಲೈಕ್ ಫಾರಿನ್ ಇದು ಡಿಪಾರ್ಟ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟ್ ಆ ಥರ ಇದು ಬರುತ್ತೆ. ಮತ್ತು ನೀವು ಹೆಲ್ಮೆಟ್ ನೋಡ್ಬೋದು, ಇದು ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಬರುತ್ತೆ. ಮತ್ತು ಇದು ಗ್ಲೋಸಿ ಬರೋಂಗಿಲ್ಲ. ನೀವು ಈ ಹೆಲ್ಮೆಟ್ ವಿತ್ ಒಂದು SMK ಕೀಚೇನು ಮತ್ತು ಇದೇನೋ ಒಂದು ಸ್ಟಿಕ್ಕರ್ ಕೊಟ್ಟವ್ರೆ, ಅದನ್ನು ಆಮೇಲೆ ನೋಡಮ್ಮ. ಮತ್ತು ಇದು ಹೆಲ್ಮೆಟಲ್ಲಿ ನಿಮಗೆ ನೋಡ್ಬೋದು, ಇಲ್ಲೇ ಕುಷನ್ ಕೊಟ್ಟಿರ್ತಾರೆ, ಮಸ್ತ್ ಕುಷನ್ನು. ಮತ್ತು ನಿಮಗೆ ಡಿವಲ್ ವೈಸರ್ ಕೊಟ್ಟಾರ. ಇದೊಂದು ವೈಸರು, ಮತ್ತು ಇದು ಸನ್ ಗ್ಲಾಸ್ ಡಿವಲ್ ವೈಸರ್ ಗೀಸರ. ಮತ್ತು ಇದು ನಿಮ್ಗೆ ಲೈಕ್ ಇಲ್ಲಿ ನೋಡ್ಬೋದು ನಿಮ್ಗೆ ಗ್ಯಾಪ್ ಸ್ಪೆಕ್ಟ್ ಹಾಕೊಳಕ್ಕಾಗತ್ತೆ. ನಿಮ್ಗೆ ಎಕ್ಸಾರ್ ತೊಗೊಂಡ್ರೆ ಇದೆಲ್ಲ ಗ್ಯಾಪ್ ಮುಚ್ಚಿಬಿಟ್ಟಿರ್ತೈತಿ. ಹಾಗಾಗಿ ಎಕ್ಸಾರ್ ನಾನು ಟ್ರೈ ಮಾಡಿದೆ, ಸಿಗಲಿಲ್ಲ. ಎಕ್ಸಾರಲ್ಲಿ ಇಲ್ಲಿ ಎಕ್ಸ್ ಅಂತ ಬರ್ತದೆ, ಅದೊಂದು ಸ್ವಲ್ಪ ಡಿಸೈನ್ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬೋದು. ಆದರೂ ಇದು ಒಂಥರ ಚೆನ್ನಾಗೈತಿ. ವೆಂಟಿಲೇಷನ್ ಎಲ್ಲ ಕೊಟ್ಟಿರ್ತಾರಕ್ಕ. ಲೈಕ್ ಆಮೇಲೆ ನೀವೇನಾರ ಹೊಂಟ್ರೆಡ್ಡಾರ ಗಾಳಿ ಆಡೋಕ್ಕೆಲ್ಲ ವೆಂಟಿಲೇಷನ್ ಎಲ್ಲ ಕೊಟ್ಟಾರ. ಇಟ್ ಹ್ಯಾಸ್ ಸಮ್ ಗುಡ್ ಮೆಕ್ಯಾನಿಸಮ್ಸ್ ಅನ್ಬೋದು. ಮತ್ತು ಇಲ್ಲಿ ನೋಡ್ಬೋದು ನೀವು. ಮತ್ತು ಇದು ತುಂಬ ಕಂಫರ್ಟೇಬಲ್ನೆಸ್ ಫೀಲ್ ಆಗುತ್ತೆ, ಇಲ್ಲಿ ನೋಡ್ಬೋದು. ಮತ್ತು ಇದನ್ನು ತೆಗೆಯಮ್ಮ. ತುಂಬ ಸ್ಮೂತ್ ಐತಿ ಇದು. ಲೈಕ್ ಕಾಮನ್ ಸ್ಟಿಕ್ಕರ್ಗೆ ಸರಿಯಲ್ಲ. ಕಾಮನ್ ಸ್ಟಿಕ್ಕರ್ ನಂದು ಫಸ್ಟ್ ಅಲ್ಲ ಹೆಲ್ಮೆಟ್ ಇದು, ಅದಕ್ಕೆ ಚೆನ್ನಾಗೈತೆ, ಸ್ಮೂತ್ ಐತಿ ಇದು. ನಾವು ಅವರ್ಲಿ ಏನೋ ಮಾಡೋಣ. ಇಲ್ಲಿ ನೋಡ್ಬೋದು ನೀವು. ಮತ್ತು SMK ಅಗ್ನಾರ್ E11. ಓಕೆ ಫ್ರೆಂಡ್ಸ್, ಇದಂತೂ ಮತ್ತೆ ಹಿಂಗೆ
ನೀವು ಲಾಂಗ್ ರೈಡಿಗೆಲ್ಲ ಹೋದ್ರೆ ಈ ಥರ ಹೆಲ್ಮೆಟ್ ಪ್ರಿಫರ್ ಮಾಡಿರಿ. ಮತ್ತು ಲೈಕ್ ಚೆನ್ನಾಗಿ ಇದು ಹೆಡ್ ಮುಖ್ಯ ಅಲ್ಲ. ಅವರು ಹೆಲ್ಮೆಟ್ ತುಂಬ ಸೆಕ್ಸಿ ಐತಿ. SMK ಹೆಲ್ಮೆಟ್ ನೀವು ನೋಡ್ಬೋದು. ಇದಕ್ಕೆ ನೀವು ಫ್ಲಿಪ್ಕಾರ್ಟಲ್ಲಿ 4700 ಮಟ್ಟ ಸಿಗುತ್ತಾ. ಆದರೂ ಕೆಲವೊಮ್ಮೆ ಸೈಜ್ ಮ್ಯಾಟರ್ಸ್, ಮತ್ತು ನಿಮಗೆ ಅಲ್ಲಿ ಹೋಗಿ ನೋಡಿ ಹಾಕ್ಕೊಂಡ್ರೆ ನೀವು ಡಿಫ್ರೆಂಟಾಗಿ ಚೂಸು ಮಾಡ್ಬೋದು. ಅಂಗಡಿಗೆ ಹೋದ್ರೆ ಏನು ಜಾಸ್ತಿ ಒಂದು 300 ರೂಪಾಯಿ ಮ್ಯಾಟ್ರಸ್ ಆಗುತ್ತದೆ ಅಷ್ಟೇ, ಏನು ಜಾಸ್ತಿ ಆಗಲ್ಲ. ಮತ್ತು ನೀವು ಎಲ್ಲ ಚಾರ್ಜಸ್ ಕೊಡಿ, ಒಂದು 4800 ಕೊಡ್ತೀರಿ, ಮತ್ತು ವೇಟ್ ಮಾಡ್ಬೇಕಾಗತ್ತೆ ನೀವು. ಹಾಗಾಗಿ ದಿಸ್ ಈಸ್ ದ ಬೆಸ್ಟ್. SMK ಹೆಲ್ಮೆಟ್ಸ್ ನೈಸ್. ಹಾಕ್ಕೊಂಡು ನೋಡಮ್ಮ ಒಂದ್ಸಲ ಹೆಂಗೆ ಕಾಣುತ್ತಂತಂದು. ನಾ ಹೇಳಿದ್ನಲ್ಲ, ಇದು ಕುಷನ್ ಬರುತ್ತಲ್ಲ ಇಲ್ಲಿ ಫಿಟ್ ಆಗುತ್ತಾ. ನೀವು ನಾರ್ಮಲಾಗಿ ಹೆಲ್ಮೆಟ್ ಹಾಕೊಂಡ್ರೆ ಫಿಟ್ ಇದಾಗಲ್ಲ. ಮತ್ತು ಇದು ಅಳ್ಳಾಡ್ಸಿರೋ ಅಳ್ಳಾಡಂಗಿಲ್ಲ. ಮತ್ತು ಲೈಕ್ ಇದು ನೀವು ಸ್ಪೆಕ್ಟು ಇಲ್ಲೇ ದಪ್ಪ ಇದ್ದರೂ ಈಸಿಯಾಗಿ ಹೋಗುತ್ತಾ SMK ಹೆಲ್ಮೆಟ್ದಾಗ. ಯಾವ್ದಿದ್ರು ಕಣ್ಣು ಇಂಪಾರ್ಟೆಂಟ್. ಕಣ್ಣಿದ್ರೆ ತಲೆ ಉಳಿತೈತಿ. ನೀವು ಕಣ್ಣು ಸ್ಪೆಕ್ಟ್ ಇರಲಾರ್ದು ಅಂತ ಹೆಲ್ಮೆಟ್ ತೊಗೊಳೋದು ಉಪಯೋಗಿಲ್ಲ. ಅದಕ್ಕೆ ಸ್ವಲ್ಪ ಡಿಸೈಡ್ ಮಾಡಿ ತೊಗೋರಿ. ಅದಕ್ಕೂ ಕಣ್ಣು ತುಂಬ ಮುಖ್ಯ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್.